ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ ಕೆಎಸ್. ಹಿಂದಿನ ವಿಡಿಯೋಗಳಲ್ಲಿ ಬ್ಲಡ್ ರಿಲೇಷನ್ ಬೇಸ್ ಮೇಲೆ ಅಥವಾ ಬ್ಲಡ್ ರಿಲೇಷನ್ ಕಾನ್ಸೆಪ್ಟಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಅದು 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು ಅಥವಾ 3 ಮಾರ್ಕ್ಸ್ ಆಗಿರ್ಬೋದು. ಸೊ ನಿಮಗೆ ಸೆಟ್ ಆಫ್ ಕ್ವಶನ್ಸ್ ಬೇಕಾದರೂ ಕೇಳ್ಬೋದು, 2 ಅಥವಾ 3 ಮಾರ್ಕ್ಸಿಗೆ, ಅಥವಾ 1 ಮಾರ್ಕ್ಸ್ ಕ್ವಶನ್ಸನ್ನು ಬೇಕಾದರೂ ಕೇಳ್ಬೋದು. ಸೊ ಅದರಲ್ಲೂ ಕೂಡ ನಿಮಗೆ ಸಿಂಬಲ್ಸನ್ನು ಯೂಸ್ ಮಾಡಿರ್ತಾರೆ, ಅಥವಾ ಪಾಯಿಂಟಿಂಗ್ ಟುವರ್ಡ್ಸ್ ಕ್ವಶನ್ಸನ್ನು ಕೇಳ್ತಾರೆ, ಅಥವಾ ಸಿಂಗಲ್ ಕ್ವಶನ್ಸನ್ನು ಕೇಳಿ ಯಾವುದೋ ರೀತಿಯ ರಿಲೇಷನ್ಶಿಪ್ಪನ್ನು ಹೇಳಿ, ಅಥವಾ ಇನ್ಯಾವುದೋ ರೀತಿ ಕ್ವಶನ್ಸನ್ನು ಕೇಳ್ಬೋದು. ಹಾಗಾಗಿ ಸಾಕಷ್ಟು ವೆರೈಟಿ ಆಫ್ ಕ್ವಶನ್ಸನ್ನು ಈ ಬ್ಲಡ್ ರಿಲೇಷನ್ ಕಾನ್ಸೆಪ್ಟಲ್ಲೂ ಕೂಡ ಕೇಳ್ತಾರೆ. ಅದು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, SSC ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು, ಸೆಂಟ್ರಲ್ ವೇರ್ ಹೌಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನೀವು ಸಾಕಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಎಕ್ಸಾಮಲ್ಲಿ ನೀವು ಸ್ಪೀಡಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ಈ ಬ್ಲಡ್ ರಿಲೇಷನ್ ಪಾರ್ಟ್ 5ಅಲ್ಲೂ ಕೂಡ ನಾನು ಕೆಲವೊಂದು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮಗೆ ಮುಂಬರ್ತಕ್ಕಂತಹ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ಫಸ್ಟ್ ಕ್ವಶನ್ಸನ್ನು ನೋಡೋದಾದರೆ, ಸೊ ಫಸ್ಟ್ ಕ್ವಶನ್ಸ್ ಈ ರೀತಿ ಇದೆ. ಯಾವುದೋ ಒಂದು ಸಿಂಬಲ್ಸನ್ನು ಯೂಸ್ ಮಾಡಿ ಯಾವುದೋ ಒಂದು ರಿಲೇಷನ್ಶಿಪ್ಪನ್ನು ಹೇಳಿದ್ದಾರೆ, ಅದರ ಬೇಸ್ ಮೇಲೆ ನಿಮಗೊಂದು ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಆ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ B ಇಂಟು C ಮೀನ್ಸ್ B ಈಸ್ ಡಾಟರ್ ಆಫ್ C, ಅಥವಾ B+C ಮೀನ್ಸ್ B ಈಸ್ ಹಸ್ಬೆಂಡ್ ಆಫ್ C, B-C ಮೀನ್ಸ್ B ಈಸ್ ಸಿಸ್ಟರ್ ಆಫ್ C ಅಂತ ಹೇಳಿದ್ದಾರೆ. ಹಾಗಾದರೆ ವಾಟ್ ಡಸ್ M+N-P ಇಂಟು Q ಮೀನ್ಸ್? ಹಾಗಾದರೆ ಆ ರಿಲೇಷನ್ಶಿಪ್ಪಲ್ಲಿ ಈ ಯಾವ ರಿಲೇಷನ್ಶಿಪ್ಪು ಟ್ರೂ ಆಗುತ್ತೆ ಅದನ್ನೇ ವಾಟ್ ಡಸ್ ಅಂತ ಕೇಳ್ಬೋದು, ಅಥವಾ ಯಾವ ರಿಲೇಷನ್ಶಿಪ್ ಟ್ರೂ ಆಗತ್ತೆ ಅಂತನಾದರೂ ಕೇಳ್ಬೋದು. ಸೊ ಇಲ್ಲಿ ಹೇಳಿರ್ತಕ್ಕಂಥದ್ದು ನಿಮಗೆ B ಇಂಟು C ಮೀನ್ಸ್ B ಈಸ್ ದ ಡಾಟರ್ ಆಫ್ C, ಅಂದರೆ ಇಂಟು ಸಿಂಬಲ್ ಬಂದಲ್ಲಿ ಡಾಟರ್ ಅಪ್ಲೈ ಮಾಡ್ಕೊಳ್ಳಿ. B+C ಮೀನ್ಸ್ B ಈಸ್ ದ ಹಸ್ಬೆಂಡ್ ಆಫ್ C. ಸೊ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ರಿಲೇಷನ್ಶಿಪ್ ಇದೆ, ಹಾಗಾಗಿ ಪ್ಲಸ್ ಬಂದಲ್ಲಿ ಹಸ್ಬೆಂಡ್ ತಗೊಳ್ಳಿ. B-C ಮೀನ್ಸ್ B ಈಸ್ ದ ಸಿಸ್ಟರ್ ಆಫ್ C, ಮೈನಸ್ ಸಿಂಬಲ್ ಬಂದಲ್ಲಿ ಸಿಸ್ಟರ್ ರಿಲೇಷನ್ಶಿಪ್ಪನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾದರೆ ವಾಟ್ ಡಸ್ M+N-P ಇಂಟು Q ಮೀನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ M+N ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಪ್ಲಸ್ ಅಂದರೆ B ಈಸ್ ದ ಹಸ್ಬೆಂಡ್ ಆಫ್ C ಅನ್ನೋದು. ಹಾಗಾದರೆ M ಈಸ್ ದ ಹಸ್ಬೆಂಡ್ ಆಫ್ N ಆಗಿರಲೇಬೇಕು. ಸೊ M ಈಸ್ ದ ಹಸ್ಬೆಂಡ್ ಆಫ್ N. ಹಾಗಾದರೆ M ಮೇಲ್ ಆಗಿರಬೇಕು, N ಫಿಮೇಲ್ ಆಗಿರಬೇಕು, ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್. ನೆಕ್ಸ್ಟು N-P ಇದೆ. ಸೊ ಮೈನಸ್ ಅಂದರೆ B ಈಸ್ ದ ಸಿಸ್ಟರ್ ಆಫ್ C, ಹಾಗಾದರೆ N ಈಸ್ ದ ಸಿಸ್ಟರ್ ಆಫ್ P. ಸೊ N ಈಸ್ ದ ಸಿಸ್ಟರ್ ಆಫ್ P, ನಮಗೆ P ಯ ಜೆಂಡರ್ ಗೊತ್ತಿಲ್ಲ. ನೆಕ್ಸ್ಟು P ಇಂಟು Q, ಹಾಗಾದರೆ B ಈಸ್ ದ ಡಾಟರ್ ಆಫ್ C ಇದೆ, ಹಾಗಾದರೆ P ಈಸ್ ದ ಡಾಟರ್ ಆಫ್ Q ಆಗಿರಲೇಬೇಕು. ಸೊ P ಅನ್ನೋರು ಏನಾಗಿರಬೇಕು? ಸೊ ಇಲ್ಲಿ ಇಂಟು ಹೇಳಿರೋದ್ರಿಂದ B ಈಸ್ ದ ಡಾಟರ್ ಆಫ್ C ಹೇಳಿದ್ದಾರೆ, P ಈಸ್ ದ ಡಾಟರ್ ಆಫ್ Q ಆಗಿರಬೇಕು. ಸೊ P ಅನ್ನೋರು Qನ ಡಾಟರ್ ಆಗಿರಬೇಕು. ಸೊ P ಈಸ್ ದ ಡಾಟರ್ ಆಫ್ Q ಅಂತ ಹೇಳ್ತೀವಿ. ಸೊ P ಈಸ್ ದ ಡಾಟರ್ ಆಫ್ Q ಅಂದರೆ ಅಲ್ಲಿಗೆ P ಕೂಡ ಮೈನಸ್ ಆಗುತ್ತೆ. ನೆಕ್ಸ್ಟ್ ಕೇಳಿರುವಂಥದ್ದವರು ದೆನ್ ವಾಟ್ ಡಸ್ M+N-Q ಮೀನ್ಸ್? ಅದರಲ್ಲಿ ಯಾವ ರಿಲೇಷನ್ಶಿಪ್ ಟ್ರೂ ಆಗತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಹಾಗಾದರೆ M ಈಸ್ ದ ಬ್ರದರ್ ಇನ್ ಲಾ ಆಫ್ Q ಆಗತ್ತಾ? ಸೊ M Qಗೆ ಬ್ರದರ್ ಇನ್ ಲಾ ಆಗತ್ತಾ? ಆಗಲ್ಲ. ಯಾಕಂದರೆ M Qಗೆ ಬ್ರದರ್ ಇನ್ ಲಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ Qನ ಡಾಟರ್ P ನ ಸಿಸ್ಟರ್ N ನ ಹಸ್ಬೆಂಡು M ಆಗ್ತಾರೆ. ನೆಕ್ಸ್ಟು M ಈಸ್ ದ ಅಂಕಲ್ ಆಫ್ Q ಆಗತ್ತಾ? M ಈಸ್ ದ ಅಂಕಲ್ ಆಫ್ Qನ ಅಲ್ಲ. ಸೊ ಯಾಕಂದರೆ Qನ ಅಂಕಲ್ ಆಗಬೇಕು ಅಂದರೆ Q ನೆಕ್ಸ್ಟ್ ಜನ್ರೇಷನಿಗೆ ಬರಬೇಕು. ನೆಕ್ಸ್ಟ್ M ಈಸ್ ದ ಸನ್ ಇನ್ ಲಾ ಆಫ್ Qನ. ಸೊ M ಈಸ್ ದ ಸನ್ ಇನ್ ಲಾ ಆಫ್ Qನ ಡಾಟರ್ P ಆದರೆ, ಸೊ Pಗೆ N ಸಿಸ್ಟರ್ ಆದರೆ Qನ ಡಾಟರೇ ಆಗಿರಬೇಕು N ಕೂಡ. ಸೊ N-ನ ಹಸ್ಬೆಂಡ್, ಸೊ ಡಾಟರ್ನ ಹಸ್ಬೆಂಡ್, ಅಲ್ಲಿಗೆ ಸನ್ ಇನ್ ಲಾ ಆಗ್ಬೋದು M. ಸೊ ಯಾಕಂದರೆ ಇವರಿಬ್ಬರು ಕೂಡ Qನ ಚಿಲ್ಡ್ರನ್ ಆಗಿರೋದ್ರಿಂದ, ಸೊ N-ನ ಅಥವಾ Qನ ಚಿಲ್ಡ್ರನ್ ಇದ್ದಾರೆ ಅಥವಾ Qನ ಡಾಟರ್ ಇದ್ದಾರೆ, ಡಾಟರ್ನ ಹಸ್ಬೆಂಡ್ ಸನ್ ಇನ್ ಲಾ ಆಗ್ಬೋದು, ಬಟ್ ಬ್ರದರ್ ಇನ್ ಲಾ ಆಗಲ್ಲ. ಯಾಕಂದರೆ M ಇಸ್ ದ ಬ್ರದರ್ ಇನ್ ಲಾ ಆಫ್ Q ಅಂದರೆ, ಸೊ ಯಾವುದೇ ಕಾರಣಕ್ಕೂ Qಗೆ M ಬ್ರದರ್ ಇನ್ ಲಾ ಆಗಲ್ಲ, ಬಟ್ ಸನ್ ಇನ್ ಲಾ ಆಗ್ಬೋದು. ನೆಕ್ಸ್ಟ್ Q ಇಸ್ ದ ಮದರ್ ಇನ್ ಲಾ ಆಫ್ M. Q ಈಸ್ ದ ಮದರ್ ಇನ್ ಲಾ ಆಫ್ M. ನನಗೆ Qನ ಜೆಂಡರ್ ಗೊತ್ತಿಲ್ಲ, ಎಲ್ಲೂ ಕೂಡ ನಿಮಗೆ ಕ್ವಶನಲ್ಲಿ Qನ ಜೆಂಡರ್ ಬಗ್ಗೆ ಇನ್ಫಾರ್ಮೇಷನ್ ಹೇಳಿಲ್ಲ. ಹಾಗಾಗಿ ಇದು ಕೂಡ ರಾಂಗು, ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ನನ್ ಆಫ್ ದಿಸ ಅದು ಅಲ್ಲ. ಯಾಕಂದರೆ M ಈಸ್ ದ ಸನ್ ಇನ್ ಲಾ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ M ಈಸ್ ದ ಸನ್ ಇನ್ ಲಾ ಅನ್ನೋದು ಇಲ್ಲಿ ನಿಮಗೆ ಕರೆಕ್ಟ್ ಫಾಲೋ ಆಗುವಂಥದ್ದು ಅಥವಾ ಟ್ರೂ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. M ಈಸ್ ದ ಸನ್ ಇನ್ ಲಾ ಅನ್ನುವಂಥದ್ದು ಕರೆಕ್ಟ್.
ಸೊ ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ಅಲ್ಲಿ ನಿಮಗೆ ಆ ಬಿ ಪ್ಲಸ್ ಸಿ ಕೊಟ್ಟು ಒಂದು ಕ್ವಶನ್ಸನ್ನ ಕೇಳಿದರು. ಇಲ್ಲಿ ಇನ್ಯಾವುದೋ ಒಂದು ರೀತಿಯ ರಿಲೇಷನ್ಶಿಪ್ ಕೊಟ್ಬಿಟ್ಟು ಪಿ ಈಸ್ ದ ಫಾದರ್ ಆಫ್ ಆರ್ ಬಟ್ ಆರ್ ಈಸ್ ನಾಟ್ ಈಸ್ ಸನ್ ಅಂತ ಹೇಳಿದ್ದಾರೆ. ಅದರ ಬೇಸ್ ಮೇಲೆ ಮತ್ತೊಂದು ಕ್ವಶನ್ಸನ್ನ ಕೇಳಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಪಿ ಈಸ್ ದ ಫಾದರ್ ಆಫ್ ಆರ್ ಅಂತ ಈ ರೀತಿ ಕ್ವಶನ್ಸ್ ಕೊಟ್ಟಾಗಲೂ ಅಷ್ಟೇ ಕಂಪ್ಲೀಟ್ ಕ್ವಶನ್ಸನ್ನು ಫಸ್ಟ್ ಓದಬೇಡಿ. ನೀವು ಏನು ಸ್ಟೇಟ್ಮೆಂಟ್ ಓದ್ತಿರೋ ಅದ್ರ ಪ್ರಕಾರ ನೀವು ಬರ್ಕೊಳ್ತಾ ಹೋಗಿ. ಸೊ ಫಸ್ಟ್ ಹೇಳಿರೋದವರು ಪಿ ಈಸ್ ದ ಫಾದರ್ ಆಫ್ ಆರ್ ಅಂತ ಹೇಳಿದ್ದಾರೆ. ಅಂದರೆ ಆರ್ನ ಫಾದರು ಪಿ ಆಗಿರ್ತಾರೆ. ಸೊ ಆರ್ನ ಫಾದರು ಪಿ ಆಗಿರ್ತಾರೆ. ನೆಕ್ಸ್ಟ್ ಪಿ ಈಸ್ ದ ಫಾದರ್ ಆಫ್ ಆರ್ ಆಯಿತು. ಬಟ್ ಆರ್ ಈಸ್ ನಾಟ್ ಹಿಸ್ ಸನ್. ಅಂದರೆ ಪಿ ಈಸ್ ದ ಫಾದರ್ ಆಫ್ ಆರ್ ಹೌದು, ಬಟ್ ಆರ್ ಅವರು ಪಿಯ ಸನ್ ಅಲ್ಲ. ಸೊ ಸನ್ ಅಲ್ಲ ಅಂದರೆ ಡಾಟರ್ ಆಗಿರಲೇಬೇಕು. ಯಾಕಂದರೆ ಫಾದರ್ ರಿಲೇಷನ್ಶಿಪ್ ಬಂದಾಗ ಸನ್ ಅಲ್ಲ ಅಂತ ಹೇಳಿದ್ದಾರೆ. ಸನ್ ಅಲ್ಲ ಅಂದರೆ ಡಾಟರ್ ಆಗಿರಬೇಕು. ನೆಕ್ಸ್ಟು ಟಿ ಈಸ್ ದ ಡಾಟರ್ ಆಫ್ ಆರ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಟಿ ಅನ್ನೋರು ಆರ್ನ ಡಾಟರ್ ಆಗ್ತಾರೆ. ಇವರು ಕೂಡ ಮೈನಸ್ಸೇ. ಸೊ ಟಿ ಈಸ್ ದ ಡಾಟರ್ ಆಫ್ ಆರ್ ಅಂತ ಹೇಳಿದ್ದಾರೆ. ಯು ಈಸ್ ದ ಸ್ಪೌಸ್ ಆಫ್ ಪಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಯು ಅನ್ನೋರು ಸ್ಪೌಸ್ ಆಗಿರಬೇಕು. ಸೊ ಯು ಇಸ್ ದ ಸ್ಪೌಸ್ ಆಫ್ ಪಿ ಅಂತ ಹೇಳಿರೋದು. ನೆಕ್ಸ್ಟು ಕ್ಯೂ ಈಸ್ ಬ್ರದರ್ ಆಫ್ ಆರ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಆರ್ನ ಬ್ರದರ್ ಯಾರಾಗ್ತಾರೆ? ಕ್ಯೂ ಆಗ್ತಾರೆ. ಸೊ ಕ್ಯೂ ಈಸ್ ಬ್ರದರ್ ಆಫ್ ಆರ್. ಸೊ ಅಲ್ಲಿಗೆ ಬ್ರದರ್ ಆಫ್ ಆರ್ ಅಂದರೆ ಕ್ಯೂ ಪ್ಲಸ್ ಆಗಿರಬೇಕು. ಸೊ ಯಾಕಂದರೆ ನಿಮಗೆ ಬ್ರದರ್ ರಿಲೇಷನ್ಶಿಪ್ ಹೇಳಿದ್ರಿಂದ ಕ್ಯೂ ಈಸ್ ದ ಬ್ರದರ್ ಆಫ್ ಆರ್. ನೆಕ್ಸ್ಟ್ ಎಸ್ ಈಸ್ ಸನ್ ಆಫ್ ಕ್ಯೂ. ಸೊ ಎಸ್ ಅನ್ನೋರು ಕ್ಯೂಗೆ ಸನ್ ಆಗಿರಬೇಕು. ಸೊ ಎಸ್ ಈಸ್ ಸನ್ ಆಫ್ ಕ್ಯೂ. ಎಸ್ ಈಸ್ ಸನ್ ಆಫ್ ಕ್ಯೂ ಆಗ್ತಾರೆ. ಹಾಗಾದರೆ ಕ್ಯೂ ಮ್ಯಾರಿಡ್ ಆಗಿರಲೇಬೇಕು, ಆರ್ ಕೂಡ ಮ್ಯಾರಿಡ್ ಆಗಿರಲೇಬೇಕು. ವಿ ಈಸ್ ಸ್ಪೌಸ್ ಆಫ್ ಕ್ಯೂ. ವಿ ಈಸ್ ಸ್ಪೌಸ್ ಆಫ್ ಕ್ಯೂ. ಡಬ್ಲ್ಯೂ ಈಸ್ ಫಾದರ್ ಆಫ್ ವಿ. ಡಬ್ಲ್ಯೂ ಈಸ್ ಫಾದರ್ ಆಫ್ ವಿ. ಹೂ ಈಸ್ ದ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಎಸ್ ಅಂತ ಕೇಳಿದ್ದಾರೆ. ಹೂ ಈಸ್ ದ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಎಸ್. ಸೊ ಎಸ್ಸಿನ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಯಾರು ಅಂದರೆ ಎಸ್ಸಿನ ಫಾದರ್ ಅಲ್ಲ, ಎಸ್ಸಿನ ಮದರ್ನ ಫಾದರ್ ಆಗಿರ್ಬೇಕು. ಯಾಕಂದರೆ ಫಾದರ್ ಕಡೆಯಿಂದ ನಿಮಗೆ ರಿಲೇಷನ್ಶಿಪ್ ಬಂದರೆ ಅವರು ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕೇಳ್ತಾರೆ. ಮದರ್ ಕಡೆಯಿಂದ ರಿಲೇಷನ್ಶಿಪ್ ಬಂದರೆ ಮಾತ್ರ ಅದು ಮೆಟರ್ನಲ್ ಅಂತ ಏನೇ ಹೇಳಿದ್ರು ಕೂಡ ನಿಮಗೆ ಮದರ್ ರಿಲೇಷನ್ಶಿಪ್ ಅಥವಾ ಮದರ್ ಸೈಡಿಂದ ರಿಲೇಷನ್ಶಿಪ್ ಬರಬೇಕು. ಪೆಟರ್ನಲ್ ಆದರೆ ಅದು ನಿಮಗೆ ಫಾದರ್ ಸೈಡಿಂದ ರಿಲೇಷನ್ಶಿಪ್ ಬರಬೇಕು. ಇಲ್ಲಿ ಮೆಟರ್ನಲ್ ಹೇಳಿರೋದು. ಹಾಗಾಗಿ ಎಸ್ ಏನಿದ್ದಾರೆ ಎಸ್ಸಿನ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದರೆ ಎಸ್ಸಿನ ಮದರ್ ಸೈಡಿನ ಅಥವಾ ಎಸ್ಸಿನ ಮದರ್ನ ಫಾದರ್ ಆಗಿರ್ಬೇಕು. ಎಸ್ಸಿನ ಫಾದರ್ ಕ್ಯೂ, ಎಸ್ಸಿನ ಮದರ್ ವಿ, ವಿನ ಫಾದರ್ ಡಬ್ಲ್ಯೂ. ಹಾಗಾಗಿ ಡಬ್ಲ್ಯೂ ಅನ್ನೋರು ಏನಾಗಿರ್ತಾರೆ ನಿಮಗೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಎಸ್ ಅನ್ನೋದು ಕರೆಕ್ಟ್. ಇಲ್ಲಿ ಉಳಿದಿರ್ತಕ್ಕಂತಹ ಆಪ್ಷನ್ ಅನ್ನು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಎಕ್ಸಾಮ್ಗಳಲ್ಲಿ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇಲ್ಲಿ ಸಾಲ್ವ್ ಮಾಡ್ಬೇಕಾರೆ. ಕ್ಯೂನ ಸನ್ ಎಸ್ಸು, ಎಸ್ನ ಮದರ್ ವಿ, ವಿನ ಫಾದರ್ ಡಬ್ಲ್ಯೂ. ಅಲ್ಲಿಗೆ ಎಸ್ಸಿಗೆ ಡಬ್ಲ್ಯೂ ಅನ್ನೋರು ಏನಾಗಿರ್ಬೇಕು ನಿಮಗೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಆಗಿರಲೇಬೇಕು. ಸೊ ಉಳಿದಿರ್ತಕ್ಕಂತಹ ಆಪ್ಷನ್ ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸಾಕಷ್ಟು ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನೀವು ಕೂಡ ಎಕ್ಸಾಮಲ್ಲಿ ಸ್ಪೀಡಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್. ಸೊ ಇದು ಸೆಟ್ ಆಫ್ ಕ್ವಶನ್ಸ್ ಆಗಿದೆ. ಇಲ್ಲಿ 2 ಅಥವಾ 3 ಕ್ವಶನ್ಸನ್ನು ಕೇಳಿರ್ತಾರೆ. ಯಾಕಂದರೆ ಡೈರೆಕ್ಷನ್ಸ್ ಕೊಟ್ಟಿರೋದ್ರಿಂದ ಕೈಂಡ್ಲಿ ಸ್ಟಡಿ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ ಅಂಡ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್. ಇಲ್ಲೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಅದರ ಬೇಸ್ ಮೇಲೆ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಜೆ ಈಸ್ ಸಿಸ್ಟರ್ ಆಫ್ ಟಿ ಅಂತ ಹೇಳಿದ್ದಾರೆ. ಜೆ ಈಸ್ ಸಿಸ್ಟರ್ ಆಫ್ ಟಿ. ಅಲ್ಲಿಗೆ ಜೆ ಫಿಮೇಲ್ ಆಗಿರಲೇಬೇಕು. ಟಿ ಈಸ್ ಮ್ಯಾರಿಡ್ ಟು ಡಿ. ಟಿ ಅವರು ಡಿನ ಮ್ಯಾರಿಡ್ ಆಗ್ತಾರೆ. ಡಿ ಈಸ್ ಫಾದರ್ ಆಫ್ ಆರ್. ಡಿ ಈಸ್ ಫಾದರ್ ಆಫ್ ಆರ್. ಅಲ್ಲಿಗೆ ಡಿ ಮತ್ತೆ ಟಿ ಮ್ಯಾರಿಡು. ಡಿ ಅವರು ಆರ್ಗೆ ಫಾದರ್ ಅಂದರೆ ಟಿ ಅವರು ಮದರ್ ಆಗಿರಲೇಬೇಕು, ಫಿಮೇಲ್ ಆಗಿರಲೇಬೇಕು. ನೆಕ್ಸ್ಟು ಡಿ ಈಸ್ ಫಾದರ್ ಆಫ್ ಆರ್ ಆಯಿತು. ಎಮ್ ಈಸ್ ಸನ್ ಆಫ್ ಹೆಚ್ ಅಂತ ಹೇಳಿದ್ದಾರೆ. ಸೊ ಬಟ್ ನನಗೆ ಇಲ್ಲಿ ಎಲ್ಲೂ ಕೂಡ ಹೆಚ್ ಗೊತ್ತಿಲ್ಲ, ಹಾಗಾಗಿ ಅದನ್ನು ಫಸ್ಟೇ ಕನ್ಸಿಡರ್ ಮಾಡಬೇಡಿ ನೀವು. ಎಮ್ ಈಸ್ ಸನ್ ಆಫ್ ಹೆಚ್. ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್.
ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್, ಅದು ಕೂಡ ನನಗೆ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಹೋದ್ರೆ ಅದನ್ನು ಕೂಡ ನೆಕ್ಸ್ಟ್ ಕನ್ಸಿಡರ್ ಮಾಡಿ. ಡಿ ಹ್ಯಾಸ್ ಓನ್ಲಿ ಒನ್ ಸನ್ ಆ್ಯಂಡ್ ನೋ ಡಾಟರ್. ಸೊ ಡಿಗೆ ಒಬ್ಬ ಮಗ ಇದ್ದಾನೆ, ಯಾರು ಕೂಡ ಡಾಟರ್ ಇಲ್ಲ, ಸೊ ಅಲ್ಲಿಗೆ ಇವನು ಪ್ಲಸ್ ಆಗಿರಲೇಬೇಕು. ಸನ್ ಅಂದರೆ ಡಿ ಹ್ಯಾಸ್ ಓನ್ಲಿ ಒನ್ ಸನ್ ಆ್ಯಂಡ್ ನೋ ಡಾಟರ್, ಅಲ್ಲಿಗೆ ಆರ್ ಪ್ಲಸ್ ಆಗುತ್ತೆ. ನೆಕ್ಸ್ಟು ಜೆ ಈಸ್ ಮ್ಯಾರಿಡ್ ಟು ಬಿ. ಸೊ ಜೆ ಅವರು ಬಿನ ಮ್ಯಾರಿಡ್ ಆಗ್ತಾರೆ. ಸೊ ಜೆ ಮ್ಯಾರಿಡ್ ಆಗ್ತಾ ಇದ್ದಾನೆ ಅಂದರೆ ಜೆ ಫಿಮೇಲ್ ಆದರೆ ಬಿ ಮೇಲ್ ಆಗಿರಲೇಬೇಕು. ಜೆ ಈಸ್ ಮ್ಯಾರಿಡ್ ಟು ಬಿ. ಎಲ್ ಈಸ್ ಡಾಟರ್ ಆಫ್ ಬಿ. ಎಲ್ ಈಸ್ ಡಾಟರ್ ಆಫ್ ಬಿ ಮತ್ತು ಜೆಯ ಡಾಟರ್, ಯಾಕಂದರೆ ಬಿಗೆ ಡಾಟರ್ ಜೆಗೂ ಡಾಟರ್ ಆಗಿರಲೇಬೇಕು. ಎಲ್ ಈಸ್ ಡಾಟರ್ ಆಫ್ ಬಿ. ಸೊ ಎಲ್ಲವರು ಬಿಗೆ ಡಾಟರ್ ಅಥವಾ ಜೆಗೆ ಡಾಟರ್ ಆಗಿರ್ಬೇಕು. ನೆಕ್ಸ್ಟು ಈಗ ನೀವೇನಾದರೂ ಕನ್ಸಿಡರ್ ಮಾಡ್ಬೋದು ಇಲ್ಲಿ, ಯಾಕಂದರೆ ಎಮ್ ಈಸ್ ಸನ್ ಆಫ್ ಹೆಚ್ ಅಂತ ಹೇಳಿದ್ದಾರೆ. ಸೊ ಎಮ್ ಅವರು ಹೆಚ್ಚಿನ ಸನ್ ಆಗಿರಬೇಕು. ನೆಕ್ಸ್ಟ್ ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್. ಇದನ್ನು ನೆಕ್ಸ್ಟ್ ಕನ್ಸಿಡರೇಷನ್ ಮಾಡ್ಬೋದು, ಯಾಕಂದರೆ ಬಿ ಜೆ ಉಳಿದಿರ್ತಕ್ಕಂತಹ ಎಲ್ಲ ಕಂಡೀಷನ್ನ ಫಿಲ್ ಮಾಡ್ಕೊಂಡಿದ್ದೀರಾ. ಇದೊಂದು ಕಂಡೀಷನ್ ಬ್ಯಾಲೆನ್ಸ್ ಇದೆ. ಎಮ್ ಈಸ್ ಸನ್ ಆಫ್ ಹೆಚ್ ಅಂತ ಹೇಳಿದ್ದಾರೆ, ಬಟ್ ನನಗಿಲ್ಲಿ ಎಲ್ಲೂ ಕೂಡ ಎಮ್ ಆ್ಯಂಡ್ ಹೆಚ್ಚನ್ನು ಡೈರೆಕ್ಟಾಗಿ ಪ್ಲೇಸ್ ಮಾಡಲಿಕ್ಕೆ ಆಗಲ್ಲ. ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್. ಸೊ ಟಿ ಅವರು ಹೆಚ್ಚಿಗೆ ಅಥವಾ ಟಿ ಅವ್ರು ಏನಾಗಿರಬೇಕು, ಮದರ್ ಇನ್ ಲಾ ಆಫ್ ಹೆಚ್ ಆಗಿರಬೇಕು. ಸೊ ಮದರ್ ಇನ್ ಲಾ ಆಫ್ ಹೆಚ್ ಟಿ ಆಗಿರಬೇಕು ಅಂದರೆ ನಿಮಗೆ ಹೆಚ್ಚನ್ನು ರಿಪ್ಲೇಸ್ ಮಾಡ್ಬೋದು. ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ಎಮ್ ಈ ಸನ್ ಆಫ್ ಹೆಚ್ ಅಂತ ಮಾಡ್ಬೋದು. ಇಲ್ಲಿ ಹೇಳಿರೋದವರು ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್. ಸೊ ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್ ಅಂದರೆ ಸೊ ಅವರು ನಿಮಗೆ ಹೇಳ್ತಾ ಇರೋದು ಮದರ್ ಇನ್ ಲಾ. ಸೊ ಮದರ್ ಇನ್ ಲಾ ರಿಲೇಷನ್ಶಿಪ್ ಹೇಳ್ತಾ ಇರೋದ್ರಿಂದ ನಿಮಗೆ ಟಿ ಅವರು ಹೆಚ್ಚಿಗೆ ಮದರ್ ಇನ್ ಲಾ ಆಗಿರಬೇಕು ಅಂದರೆ ಸೊ ನೀವು ಅಲ್ಲಿ ರೀಪ್ಲೇಸ್ ಮಾಡ್ಕೊಳ್ಬೋದು, ಯಾಕಂದರೆ ಇಲ್ಲಿ ಎಮ್ ಈಸ್ ಸನ್ ಆಫ್ ಹೆಚ್ ಅನ್ನೋದು ಡೈರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಬೇಸ್ ಮೇಲೆ ಚೆಕ್ ಮಾಡ್ಕೊಳ್ತಾ ಹೋಗಿ, ಸೆಕೆಂಡ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ. ಎಲ್ಲೂ ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾಕಂದರೆ ಆ್ಯಸ್ ಇಟ್ ಈಸ್ ಕೊಟ್ಟಾಗೆ ಸಾಲ್ವ್ ಮಾಡ್ತಾ ಹೋದರೆ ಎಮ್ ಈಸ್ ಸನ್ ಆಫ್ ಹೆಚ್ ನಿಮಗೆ ಇಲ್ಲಿ ಎಲ್ಲೂ ಪ್ಲೇಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಕಂಡೀಷನ್ ಗೊತ್ತಿದೆ, ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್. ಸೊ ಅವರು ಟಿ ಅನ್ನೋರು ಏನಾಗಿರಬೇಕು, ಹೆಚ್ಚಿಗೆ ಮದರ್ ಇನ್ ಲಾ ಆಗಿರಬೇಕು. ಸೊ ಟಿ ಅವರು ಹೆಚ್ಚಿಗೆ ಮದರ್ ಇನ್ ಲಾ ಆಗಿರಬೇಕು ಅಂದರೆ ಇಲ್ಲಿ ಟಿ ಮತ್ತು ಡಿ ಏನಿದೆ ಮ್ಯಾರಿಡ್. ಸೊ ಅಲ್ಲಿಗೆ ಟಿ ಅವರು ವೈಫ್ ಆಗ್ತಾರೆ, ಡಿ ಅವರು ಫಾದರ್ ಆಗಿರ್ತಾರೆ ಆರಿಗೆ. ನೆಕ್ಸ್ಟ್ ಅವ್ರು ಹೇಳಿರೋದು ಟಿ ಏನಾಗಬೇಕು, ಮದರ್ ಇನ್ ಲಾ ಆಫ್ ಹೆಚ್ ಆಗಬೇಕಂತೆ. ಸೊ ಹೆಚ್ಚಿಗೆ ಮದರ್ ಇನ್ ಲಾ ಆಗಬೇಕು. ಸೊ ಹೆಚ್ಚಿಗೆ ಅವರು ಮದರ್ ಇನ್ ಲಾ ಆಗಬೇಕು ಅಂದರೆ ನೀವು ಆರ್ ಮತ್ತು ಹೆಚ್ ನಡುವೆ ರಿಲೇಷನ್ಶಿಪ್ ಮಾಡಿದರೆ, ಸೊ ಆರನ್ನು ಏನಾದ್ರು ಮ್ಯಾರಿಡ್ ಅಂತ ತಗೊಂಡ್ರೆ, ಸೊ ಆರ್ ಮತ್ತು ಹೆಚ್ ಸ್ಪೌಸ್ ಆದರೆ ಹೆಚ್ಚಿಗೆ ಡಿ ಏನಾಗ್ತಾರೆ ನಿಮಗೆ ಫಾದರ್ ಇನ್ ಲಾ ಆಗ್ತಾರೆ. ಸೊ ಅದೇ ರೀತಿ ಹೆಚ್ಚಿಗೆ ಟಿ ಅವರು ಮದರ್ ಇನ್ ಲಾ ಆಗ್ತಾರೆ. ಟಿ ಈಸ್ ದ ಮದರ್ ಇನ್ ಲಾ ಆಫ್ ಹೆಚ್. ಯಾಕಂದರೆ ನೆಕ್ಸ್ಟ್ ಇಲ್ಲಿ ಟಿ ಮತ್ತು ಜೆ ಏನಿದ್ದಾರೆ ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ಲ. ಸೊ ಅವರಿಬ್ಬರು ಸಿಸ್ಟರ್ಸ್ ಆಗ್ತಾರೆ, ಯಾಕಂದರೆ ಜೆ ಅನ್ನೋರು ಟಿಗೆ ಸಿಸ್ಟರ್ಸ್. ಹಾಗಾಗಿ ಇಲ್ಲೇನಾದರೂ ನೀವು ಎಲ್ಲಿಗೆ ಮ್ಯಾರಿಡ್ ತಗೊಂಡು ಎಲ್ಲನ್ನ ಹೆಚ್ ಅಂತ ಮಾಡಿದರೆ ಹೆಚ್ಚಿಗೆ ಬಿ ಅನ್ನೋರು ಏನಾಗ್ತಾರೆ ನಿಮಗೆ, ಅದು ಕೂಡ ಹೆಚ್ಚು ನಿಮಗೆ ಇಲ್ಲಿ ಮದರ್ ಟಿ ಈಸ್ ಮದರ್ ಇನ್ ಲಾ ಆಫ್ ಹೆಚ್ ಅಂದರೆ ಹೆಚ್ಚಿಗೆ ಬಿ ಫಾದರ್ ಇನ್ ಲಾ ಆಗ್ತಾರೆ, ಜೆ ಮದರ್ ಇನ್ ಲಾ ಆಗ್ತಾರೆ. ಇವರು ಮದರ್ ಇನ್ ಲಾ ಆಗಲ್ಲ, ಯಾರು ಟಿ ಮದರ್ ಇನ್ ಲಾ ಆಗಲ್ಲ. ಹಾಗಾಗಿ ಟಿ ಈಸ್ ದ ಮದರ್ ಇನ್ ಲಾ ಆಫ್ ಹೆಚ್ ಅಂದರೆ ನಿಮಗೆ ಇಲ್ಲಿ ಆರನ್ನ ಮ್ಯಾರಿಡ್ ಅಂತ ತಗೊಂಡ್ರೆ ಹೆಚ್ಚು ಇಲ್ಲಿ ಬರ್ತಾರೆ. ಸೊ ಅವಾಗ ಏನಾಗಬೇಕು, ಸೊ ಇವರು ಮೈನಸ್ ಆಗ್ತಾರೆ ಫಿಮೇಲ್ ಕ್ಯಾಂಡಿಡೇಟ್ಸು. ನೆಕ್ಸ್ಟು ಈಗ ನೀವು ಚೆಕ್ ಮಾಡ್ಕೊಳ್ಳೋದಾದರೆ ಹೆಚ್ ಮತ್ತು ಟಿ ನಡುವೆ ರಿಲೇಷನ್ಶಿಪ್ಪನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಹೆಚ್ಚಿಗೆ ಆರ್ ಹಸ್ಬೆಂಡಿಗೆ ಡಿ, ಆರಿಗೆ ಡಿ ಅನ್ನೋರು ಫಾದರ್. ಸೊ ಆರಿಗೆ ಡಿ ಅನ್ನೋರು ಫಾದರ್ ಆದರು ಅಂದರೆ ಸೊ ಹೆಚ್ಚಿಗೆ ಡಿ ಅನ್ನೋರು ಏನಾಗಿರಬೇಕು, ಫಾದರ್ ಇನ್ ಲಾ ಆಗಿರಬೇಕು. ಹಾಗಾದರೆ ಡಿಯ ವೈಫ್ ಏನಿದ್ದಾರೆ ಟಿ ಅನ್ನೋರು ಹೆಚ್ಚಿಗೆ ಮದರ್ ಇನ್ ಲಾ ಆಗಿರಲೇಬೇಕು. ನೆಕ್ಸ್ಟ್ ಕೇಳಿರ್ತಕ್ಕಂತಹ ಕ್ವಶನ್ನು ಹೌ ಈಸ್ ಎಲ್ ರಿಲೇಟೆಡ್ ಟು ಟಿ ಅಂತ ಕೇಳಿದ್ದಾರೆ. ಸೊ ಇನ್ನೊಂದು ಕಂಡೀಷನ್ಸ್ ಇದೆ ನಿಮಗೆ, ಎಮ್ ಈಸ್ ಸನ್ ಆಫ್ ಹೆಚ್. ಸೊ ಅಲ್ಲಿಗೆ ಎಮ್ ಈಸ್ ಸನ್ ಆಫ್ ಹೆಚ್ ಆಗತ್ತೆ. ನೆಕ್ಸ್ಟು ಹೌ ಈಸ್ ಎಲ್ ರಿಲೇಟೆಡ್ ಟು ಟಿ. ಸೊ ಎಲ್ಲು ಟಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಸೊ ಟಿಯ ಸಿಸ್ಟರ್ ಜೆ, ಸಿಸ್ಟರಿನ ಡಾಟರ್. ಸೊ ಅಲ್ಲಿಗೆ ಸಿಸ್ಟರಿನ ಡಾಟರ್ ಯಾವತ್ತೂ ಕೂಡ ನಿಮಗೆ ನೀಸ್ ಆಗಿರಬೇಕು, ಅದೇ ಸಿಸ್ಟರಿನ ಸನ್ ಆದರೆ ನೇಪ್ಯೂ ಆಗಿರಬೇಕು. ಸೊ ಇಲ್ಲಿ ನಿಮಗೆ ಆಪ್ಷನ್ ಎ ನೀಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸಿಸ್ಟರ್ ಆಗಲ್ಲ,
ಕೆನಾಟ್ ಬಿ ಡಿಟರ್ಮೈನ್ಡ್ ಆಗಲ್ಲ, ಮದರ್ ಕೂಡ ಆಗಲ್ಲ, ನೀಸ್ ಅನ್ನೋದೇ ಕರೆಕ್ಟ್. ಯಾಕಂದ್ರೆ ಟಿನ ಸಿಸ್ಟರ್ ಜೆನ ಡಾಟರ್ ಎಲ್ ಆಗಿರ್ತಾರೆ. ಹಾಗಾದ್ರೆ ಎಲ್ ರಿಲೇಟೆಡ್ ಟು ಟಿ ಅಂದ್ರೆ ಎಲ್ ಅವರು ಟಿಗೆ ನೀಸ್ ಆಗಿರಲೇಬೇಕು. ಸೊ ಈ ರೀತಿ ಕ್ವಶನ್ಸ್ಗಳನ್ನ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಹಾಗಾಗಿ ರಿಲೇಶನ್ಶಿಪ್ಪನ್ನು ನೀವು ಡೈರೆಕ್ಟಾಗಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿಬಿಟ್ಟು ಅದರ ಬೇಸ್ ಮೇಲೆ ರಿಲೇಶನ್ಶಿಪ್ಪನ್ನು ನೀವು ಐಡೆಂಟಿಫೈ ಮಾಡಬಹುದು. ಅದೇ ರೀತಿ ನಾವು ಇದರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಸೇಮ್ ಡೈರೆಕ್ಷನ್ಸ್ ಇದೆ. ಹೌ ಈಸ್ ಎಮ್ ರಿಲೇಟೆಡ್ ಟು ಡಿ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಎಮ್ ರಿಲೇಟೆಡ್ ಟು ಡಿ ಅಂತ ಕೇಳಿರೋದು. ಸೊ ಎಮ್ ಡಿಗೆ ಏನಾಗ್ತಾರೆ? ಸೊ ಅಲ್ಲಿ ನಿಮಗೆ ಎಮ್ ಡಿಗೆ ಏನಾಗ್ತಾರೆ ಅಂದರೆ ಎಮ್ಮಿನ ಸನ್ನು, ಸೊ ಡಿ ಯ ಸನ್ನು ಆರ್ ಆಗಿರ್ತಾರೆ, ಆರಿನ ಸನ್ನು ಎಮ್ ಆಗಿರಲೇಬೇಕು. ಸೊ ಹಾಗಾದರೆ ಎಮ್ ಅವರು ಡಿಗೆ ಏನಾಗ್ತಾರೆ ಅಂದರೆ ಗ್ರ್ಯಾಂಡ್ ಸನ್ ಆಗಿರಲೇಬೇಕು. ಯಾಕಂದರೆ ಎಮ್ಮು ಇವರು ಥರ್ಡ್ ಜನ್ರೇಷನಿಗೆ ಬರ್ತಾರೆ. ಅಲ್ಲಿಗೆ ಎಮ್ಮಿಗೆ ನಿಮಗೆ ಆರ್ ಮತ್ತು ಹೆಚ್ ಅನ್ನೋರು ಫಾದರ್ ಮದರ್ ಆದರೆ, ಆರ್ನ ಫಾದರ್ ಡಿ ಆದರೆ ಎಮ್ಮಿಗೆ ಡಿ ಏನಾಗಿರಬೇಕು? ಗ್ರ್ಯಾಂಡ್ ಸನ್ ಆಗಿರಲೇಬೇಕು. ಇಲ್ಲಿ ಕೇಳಿರೋದು ಅವರು ಹೌ ಎಮ್ ಈಸ್ ರಿಲೇಟೆಡ್ ಟು ಡಿ ಅಂತ ಕೇಳಿದ್ದಾರೆ. ಎಮ್ ಡಿಗೆ ಏನಾಗ್ತಾರೆ? ಹಾಗಾದ್ರೆ ಎಮ್ ಡಿಗೆ ಗ್ರ್ಯಾಂಡ್ ಸನ್ ಆಗ್ತಾರೆ, ಡಿ ಎಮ್ಗೆ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಹಾಗಾಗಿ ಗ್ರ್ಯಾಂಡ್ ಸನ್ ಆಪ್ಷನ್ ಇ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಬೇರೆ ಆಪ್ಷನ್ಗಳನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೇಪ್ಯೂ ಬರಲ್ಲ, ಅಂಕಲ್ ಬರಲ್ಲ, ಬ್ರದರ್ ಬರಲ್ಲ, ಸನ್ನು ಬರಲ್ಲ. ಯಾಕಂದ್ರೆ ಆರ್ ಮತ್ತೆ ಹೆಚ್ಚಿಗೆ ಎಮ್ ಸನ್, ಹಾಗಾದ್ರೆ ಡಿಗೆ ಅವರು ಗ್ರ್ಯಾಂಡ್ ಸನ್ ಆಗಿರಲೇಬೇಕು. ತುಂಬಾ ಸಿಂಪಲ್ ಇರುತ್ತೆ. ನೀವು ಎಲ್ಲ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಆಪ್ಷನ್ ನೋಡ್ಬಿಟ್ಟು ಆನ್ಸರ್ ಮಾಡ್ಬೋದು. ಪ್ರಿಲಿಮ್ಸ್ ಅಲ್ಲಂತೂ ತುಂಬಾ ಸಿಂಪಲ್ ಕ್ವಶನ್ಸ್ ಕೇಳಿರ್ತಾರೆ. ಯಾಕಂದ್ರೆ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಕೇಳಿದ್ರೆ ನಿಮ್ಮ ಟೈಮು ವೇಸ್ಟ್ ಆಗ್ತಾ ಹೋಗುತ್ತೆ ಅಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ ಇದರ ಬೇಸ್ ಮೇಲೆ ಹೌ ಈಸ್ ಜೆ ರಿಲೇಟೆಡ್ ಟು ಆರ್ ಅಂತ ಕೇಳಿದ್ದಾರೆ. ಹೌ ಈಸ್ ಜೆ ರಿಲೇಟೆಡ್ ಟು ಆರ್. ಸೊ ಜೆ ಅವರು ಆರಿಗೆ ಏನಾಗಿರ್ತಾರೆ? ಆರ್ಗೆ ಡಿ ಮತ್ತೆ ಡಿ ಫಾದರು, ಟಿ ಮದರು, ಮದರ್ನ ಸಿಸ್ಟರ್ ಅಂದರೆ ಅವರ ಮದರ್ನ ಸಿಸ್ಟರ್ ಅಂದರೆ ಆಂಟ್ ಆಗಿರಲೇಬೇಕು. ಸೊ ಆಪ್ಷನ್ ಬಿ ಆಂಟ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಉಳಿದಿರೋ ಚೆಕ್ ಮಾಡೋದೇ ಬೇಡ. ಸಿಸ್ಟರ್ ಆಗಲ್ಲ, ಯಾಕಂದರೆ ಆರ್ ಇರೋದೇ ನೆಕ್ಸ್ಟ್ ಜನ್ರೇಷನಲ್ಲಿ, ಜೆ ಇರೋದು ಅದರ ಮೊದಲಿನ ಜನ್ರೇಷನಲ್ಲಿ ಇದ್ರೆ ಸಿಸ್ಟರ್ ಬರಲ್ಲ. ಮದರ್ ಇನ್ ಲಾ ಆಗ್ತಾರ? ಸೊ ಮದರ್ ಇನ್ ಲಾ ಅಂತೂ ಆಗಲ್ಲ. ಯಾಕಂದರೆ ಆರ್ಗೆ ಮದರ್ ಇನ್ ಲಾ ಆಗಬೇಕು ಅಂದರೆ ಆರ್ನ ಫಾದರ್ನ ಮದರ್ ಆಗ್ತಾರೆ. ಇವರ ನೆಕ್ಸ್ಟ್ ಯಾರಾದರೂ ಇನ್ನೊಂದು ಜನ್ರೇಷನಲ್ಲಿ ಇದ್ರೆ ಮದರ್ ಇನ್ ಲಾ ಆಗ್ಬೋದಿತ್ತು. ಅದೇ ರೀತಿ ಅಥವಾ ಆರ್ಗೆ ನೀವು ನೆಕ್ಸ್ಟ್ ಮದರ್ ಇನ್ ಲಾ ರಿಲೇಶನ್ಶಿಪ್ ಬರಬೇಕು ಅಂದರೆ ಆರ್ನ ವೈಫ್ ಏನಿದ್ದಾರೆ ಅವರ ಫಾದರ್ ಅಥವಾ ಮದರ್ ಆಗಿದ್ರೆ ಮದರ್ ಇನ್ ಲಾ ರಿಲೇಶನ್ಶಿಪ್ ಬರ್ತಾಯಿತ್ತು. ಬಟ್ ಇಲ್ಲಿ ಆರ್ನ ಮದರ್ ಇನ್ ಲಾ ಬರಲ್ಲ. ಮದರ್ ಆಗ್ತಾರಾ? ಇಲ್ಲ. ಯಾಕಂದರೆ ಮದರ್ನ ಸಿಸ್ಟರ್ ಯಾವುದೇ ಕಾರಣಕ್ಕೂ ಮದರ್ ಆಗಲ್ಲ. ಸೊ ಹಾಗಾಗಿ ಆಂಟ್ ಅನ್ನೋದೇ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕೆನಾಟ್ ಬಿ ಡಿಟರ್ಮೈನ್ಡ್ ಕೂಡ ನಿಮ್ಮ ಆನ್ಸರ್ ಆಗಲ್ಲ. ಸೊ ಡೈರೆಕ್ಟಾಗಿ ನೀವೇ ನೋಡಿದ ಕೂಡಲೇ ಹೇಳ್ಬೋದು ಆರ್ಗೆ ಜೆ ಅವರು ಆಂಟೇ ಆಗಿರಬೇಕು. ಹಾಗಾಗಿ ಆಪ್ಷನ್ ಬಿ ಅನ್ನೋದೇ ನಿಮ್ಮ ರೈಟ್ ಆನ್ಸರ್. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸಾಕಷ್ಟು ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಎಕ್ಸಾಮಲ್ಲಿ ನೀವು ಕೂಡ ಸ್ಪೀಡಾಗಿ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿರುತ್ತೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ. ಅದೇ ರೀತಿ ಯಾರಾದರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂಬರ್ತಕ್ಕಂತಹ ವಿಡಿಯೋ ಕ್ಲಾಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಅದರ ಥ್ರೂ ನೀವು ಕೂಡ ಡೇ ಬೈ ಡೇ ಅಪ್ಗ್ರೇಡ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.